योगेन चित्तस्य पदेन वाचा मलं शरीरस्य च वैद्यकेन. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೋಗ ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಹಾಗೂ ಮಾನಸಿಕ ಆಚರಣೆಗಳ ಬೋಧನಾ ಶಾಖೆಯಾಗಿದೆ. ಯೋಗ ಕೇವಲ ಒಂದು ವ್ಯಾಯಾಮವಲ್ಲ, ಇದು ನಮ್ಮೊಂದಿಗೆ ವಿಶ್ವ ಮತ್ತು ಪ್ರಕೃತಿಯ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುವಂತಹದ್ದು. ಯೋಗ ಎಂಬುದು ಮನಸ್ಸು ಮತ್ತು ದೇಹ, ಚಿಂತನೆ ಮತ್ತು ಕ್ರಿಯೆ, ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸಲು ಪ್ರಯತ್ನಿಸುವಂತಹದ್ದು. ಈ ಯೋಗದ ಮಹತ್ವವನ್ನು ವಿಶ್ವಕ್ಕೆ ತಿಳಿಸಲು 2014ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ 2015ರಿಂದ ವಾರ್ಷಿಕವಾಗಿ ಜೂನ್ 21ರಂದು ವಿಶ್ವದಾದ್ಯಂತ ಈ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಯೋಗದ ಉಗಮ ಆಗಿರ್ಬೋದು, ಯೋಗಾಭ್ಯಾಸದ ಮಹತ್ವ ಆಗಿರ್ಬೋದು, ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಮಹತ್ವ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ವೈಷ್ಣವಿರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯೋಗದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು, ಹಾಗೂ ಕೇಳುಗರಿಗೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಮೇಡಮ್, ಮೊದಲಿಗೆ ನಾವು ಯಾವುದೇ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಅದರದ್ದು ವಿಶೇಷತೆಯನ್ನು ತಿಳ್ಕೊತೀವಿ ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅದರ ಹಿನ್ನೆಲೆ ಮತ್ತು ಅದರ ಉಗಮವನ್ನು ನಾವು ತಿಳ್ಕೊಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಯೋಗ ಅನ್ನೋಂಥದ್ದು ಭಾರತದಲ್ಲಿ ಹಲವಾರು ವರ್ಷಗಳ ಕಾಲ, ದಶಕಗಳ ಕಾಲದಿಂದಲೂ ಕೂಡ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಆಸೋಕ್ಕಾಗಿ ಇರುವಂಥದ್ದು ಒಂದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂತಂದರೆ ಭಾರತದಲ್ಲಿ ಯೋಗದ ಉಗಮ ಹೇಗಾಯಿತು, ಹಾಗೆಯೇ ಈ ಯೋಗಾಭ್ಯಾಸವನ್ನು ಮಾಡುವಂಥದ್ದು, ಅದರ ಮಹತ್ವವನ್ನು ತಿಳಿಸ್ಕೊಡಿ. ಸೊ ಆಗಲೇ ಹೇಳ್ದಂಗೆ ನೀವು ಇಂಟ್ರೊಡಕ್ಷನ್ನಲ್ಲೇ ಹೇಳಿದ್ರಿ. ಸೊ ಯೋಗ ಅಂತಂದರೆ ಅದು ಬರೀ ವ್ಯಾಯಾಮ ಅಲ್ಲ, ಅದು ಒಂದು ದೈಹಿಕ ಕಸರತ್ತು ಅಂತಲೂ ಕನ್ಸಿಡರ್ ಮಾಡ್ಬೋದು, ಅಥವಾ ಸಮತೋಲನದಲ್ಲಿ ಇಡಿಸೋದಕ್ಕೆ ಮಾಡುವಂತಹ ಒಂದು ವ್ಯಾಯಾಮ. ಸೊ ನಮ್ಮ ಭಾರತದಲ್ಲಿ ಇದು ಉಗಮವಾಗಿದ್ದು ಉಲ್ಲೇಖಗಳು ನಮಗೆ ವೇದಗಳಿಂದನೂ ಸಿಗುತ್ತದೆ. ಸೊ ಋಗ್ವೇದ, ಅಥರ್ವಣ ವೇದದಲ್ಲಿ ನಮಗೆ ಹೆಚ್ಚು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಬಹುದು ಯೋಗದಲ್ಲಿ. ಸೊ ಉಪನಿಷತ್ತುಗಳಲ್ಲಿ ಮತ್ತು ಈವನ್ ಭಗವದ್ಗೀತೆನಲ್ಲೂ ಕೂಡ ಯೋಗದ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗಿದೆ. ಸೊ ಭಗವದ್ಗೀತೆಯಲ್ಲಿ ಹೇಳುವಂತೆ ಯೋಗ ಕರ್ಮಸ್ಯ ಕೌಶಲ್ಯಂ ಅಂತಂದರೆ ಪ್ರತಿಯೊಬ್ಬರು ಎಕ್ಸ್ಪರ್ಟೈಸ್ ಅಥವಾ ಏನೋ ಒಂದು ತಿಳಿದುಕೊಳ್ಳೋದಕ್ಕೋಸ್ಕರ ಆದರೂ ಕೂಡ ಯೋಗವು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗೆ ನೋಡೋದಾಯಿತು ಅಂತ ಅಂದರೆ ಯೋಗ ಪದ ಹೇಗೆ ಬಂತು, ಅದಕ್ಕೆ ಯೋಗ ಅಂತ ಹೇಗೆ ಕರೀತಾರೆ ಅಂತ ನೋಡೋದಾದರೆ ಅದು ಸಂಸ್ಕೃತದಲ್ಲಿ ಯುಜ್ ಅಂತ ಒಂದು ಧಾತು ಬರುತ್ತೆ. ಸೊ ಆ ಪದದ ಅರ್ಥ ಅಂತಂದರೆ ಜೋಡಿಸುವುದು ಅಥವಾ ಒಟ್ಟುಗೂಡಿಸುವುದು ಅಥವಾ ಒಂದಾಗಿಸುವುದು. ಸೊ ಇದ್ರಲ್ಲಿ ನಾವು ಏನನ್ನು ಒಂದಾಗಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಆತ್ಮ, ದೇಹ ಹಾಗೂ ಪರಮಾತ್ಮ, ಸೊ ನಮ್ಮ ಮನಸ್ಸು ಎಲ್ಲವನ್ನೂ ಕೂಡ ಒಂದೆಡೆಯಲ್ಲಿ ಇಡಿಸೋದಕ್ಕೆ ನಾವು ಯೋಗ ಅಂತ ಕರೆಯೋದು. ಸೊ ಮಹರ್ಷಿ ಪತಂಜಲಿ ಅವರದು ಕೇಳಿದ್ದೀರಾ ಅಂತ ಅನ್ಕೋತೀನಿ. ಸೊ 2nd ಸೆಂಚುರೀಸಲ್ಲಿ ಸೊ ಅವರು ಆಲ್ರೆಡಿ ಯೋಗ ಸೂತ್ರ ಬುಕ್ಕನ್ನೇ ಬರೆದಿಟ್ಟಿದ್ದಾರೆ. ಸೊ ಅದರಲ್ಲಿ ಅವ್ರು ಹೇಳೋದ್ರ ಪ್ರಕಾರ ಯೋಗಸ್ಯ ಚಿತ್ತ ನಿವೃತ್ತಿ ಅಂತ ಹೇಳ್ತಾರೆ. ಸೊ ಹಾಗಂತಂದರೆ ದೇಹ ಮತ್ತು ಮನಸ್ಸು ಅಂದರೆ ಹೇಗೆ ಅಂತಂದರೆ, ಈಗ ದೇಹ ಇಲ್ಲಿರುತ್ತೆ, ಬಟ್ ನಮ್ಮ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಸೊ ಅವೆರಡನ್ನ ಒಂದೇ ಕಡೆ ಕೂಡಿಕರಿಸೋದಕ್ಕೆ ನಾವು ಯೋಗ ಅಂತ ಕರಿತೀವಿ. ಸೊ ಆ ಯೋಗನ ನಮ್ಮ ಮನಸ್ಸಿನ ನಮ್ಮ ಹತೋಟಿಯಲ್ಲಿ ಹಿಡಿದುಕೊಳ್ಳೋದಕ್ಕೆ ನಾವು ಯೋಗ ಮಾಡುವುದು ಉತ್ತಮ. ಏನಕ್ಕೆ ಈಗ ಯೋಗ ಪ್ರಾಮುಖ್ಯತೆ ಅಂತ ಬಂತು ಅಂತಂದರೆ, ಆಗಲೇ ಹೇಳ್ದಂಗೆ ಯೋಗ ಒಂದು ಜಸ್ಟ್ ಎಕ್ಸಸೈಸ್ ಅಲ್ಲ ಅದು. ಸೊ ಆಗಲೇ ಹೇಳ್ದಂಗೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಕರ್ಮ ಎಲ್ಲವನ್ನು ಒಂದು ಸಮತೋಲನದಲ್ಲಿ ಇಡುವುದಕ್ಕೆ ಮಾಡಬೇಕಾದಂತಹ ಒಂದು ವ್ಯಾಯಾಮ.
ಸೊ ಇದರಿಂದ ನಮಗೆ 2 ಥರ ಬೆನಿಫಿಟ್ ಆಗುತ್ತೆ. ಒಂದು ಫಿಸಿಕಲ್ ಬೆನಿಫಿಟ್ ಅಂತಂದರೆ ದೈಹಿಕ, ಹಾಗೂ ಮಾನಸಿಕ ಬೆನಿಫಿಟ್ಸ್ ಅಥವಾ ಮೆಂಟಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಮಾನಸಿಕವಾಗಿ ಹೇಗೆ ಅಂತ ಅಂದರೆ, ಈಗಿನ ಕಾಲದಲ್ಲಿ ಹೆಚ್ಚು ವರ್ಕ್ ಪ್ರೆಷರ್ಸ್ ಇರ್ಬೋದು, ಅಥವಾ ಸ್ಟ್ರೆಸ್ಸಸ್ ಇರ್ಬೋದು, ಅಥವಾ ಆಂಗ್ಸೈಟಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ವರ್ಕಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆವಾಗ ಮನಸ್ಸು ಹದಗೆಡುತ್ತದೆ, ಅಂದರೆ ಸ್ಟ್ರೆಸ್ಸಿಗೆ ಹೋಗ್ಬಿಡ್ತಾರೆ. ಸೊ ಆವಾಗ ಅವರಿಗೆ ಧ್ಯಾನ ಮಾಡಿಸೋದ್ರಿಂದ ಇರ್ಬೋದು, ಅಥವಾ ಒಂದು ಸಿಂಪಲ್ ತ್ರಾಟಕ ಅಂತಂದರೆ ಒಂದು ಕ್ಯಾಂಡಲ್ ಮುಂದೆ ಇಟ್ಟು ಅದನ್ನು ನೇರವಾಗಿ ನೋಡೋದು, ದೃಷ್ಟಿ ಕೊಡೋದು. ಸೊ ಅದನ್ನು ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಹಾಕೋತೀವಿ. ಸೊ ಇವೆಲ್ಲವೂ ಕೂಡ ಮಾನಸಿಕ ಒತ್ತಡಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಮಾಡುವಂಥದ್ದು. ಸಿಂಪಲ್ ಮೆಡಿಟೇಷನ್, 5 ನಿಮಿಷ ಒಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ವಾಪಸ್ ಬರುತ್ತದೆ. ಸೊ ಈ ಥರ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಪವರ್ಗೋಸ್ಕರ ಅಂತಂದರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಸೊ ಅವಾಗ ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೂ ಅಷ್ಟೇ. ಸೊ 5 ನಿಮಿಷನೂ ಕಾನ್ಸಂಟ್ರೇಷನ್ ಸೊಟ್ಟೋಗ್ಬಿಡ್ತಾರೆ, ಅಥವಾ ಒಂದು ಕಡೆ ಕೂತಿರಲ್ಲ. ಸೊ ಆ ಥರ ತಾಳ್ಮೆ ತರಿಸೋದಕ್ಕೂ ನಾವು ಯೋಗನ ಉಪಯೋಗಿಸ್ಕೋಬಹುದು, ಅಥವಾ ಬೆನಿಫಿಟ್ಸ್ ತೊಗೋಬೋದು ಅದರಿಂದ. ಇನ್ನು ದೈಹಿಕ ಅಂತ ಬಂತು ಅಂತ ಅಂದರೆ ಅದರಲ್ಲಿ ತುಂಬಾ ಬರುತ್ತೆ. ಅಂತಂದರೆ ಹೇಗೆ ಫ್ಲೆಕ್ಸಿಬಲ್ ಇರಬೇಕು, ಸೊ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಈ ಫಿಟ್ನೆಸ್ ಅಂತಂದರೆ ಹೇಗೆ ಬರೀ ಹೈಟಿಗೆ ವೆಯ್ಟಿಗೆ ತಕ್ಕಂತೆ ಇರೋದಲ್ಲ. ಸೊ ಕರ್ಮ ಸಾಮರ್ಥ್ಯನೂ ಕೂಡ ಹೆಚ್ಚಿಸೋದಕ್ಕೆ ನಮಗೆ ಫ್ಲೆಕ್ಸಿಬಿಲಿಟಿ ಇರಬೇಕು, ಅಥವಾ ಸ್ಟ್ರೆಂತ್ ಇರಬೇಕು. ಸೊ ಯೋಗ ಇದನ್ನು ಕೂಡ ನಮಗೆ ಒದಗಿಸಿಕೊಡುತ್ತದೆ. ಹಾಗೂ ರೋಗ ನಿರೋಧಕ ಶಕ್ತಿ. ಸೊ ಯೋಗಕ್ಕೂ ಇಮ್ಯುನಿಟಿಗೂ ಹೇಗೆ ಲಿಂಕ್ ಆಗುತ್ತೆ? ನಮ್ಮ ದೇಹದಲ್ಲಿರುವ ಅಂಗಾಂಗಗಳೆಲ್ಲವೂ ಕೂಡ ಅದರ ಕ್ರಿಯೆಗೆ ತಕ್ಕಂತೆ ಪರಿಪಾಲಿಸಿ ಹೋಗ್ತಾ ಇರಬೇಕಾದಾಗ ನಮಗೆ ರೋಗ ಎಲ್ಲಿಂದ ಬರುತ್ತೆ? ಸೊ ಪ್ರತಿಯೊಂದು ಜೀವಕೋಶಗಳದ್ದು ಉತ್ತೇಜನ ಶಕ್ತಿ ಸೊ ಇಂಪ್ರೂವ್ಮೆಂಟ್ ಆಯಿತು ಅಂತಂದಾಗ ಓವರ್ ಆಲ್ ಬಾಡಿ ಪವರ್ ಇಂಪ್ರೂವ್ಸ್. ಸೊ ಅದರಿಂದಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಉಸಿರಾಟದ ಎಕ್ಸಸೈಸಸ್ ಅಂತಂದರೆ ಪ್ರಾಣಾಯಾಮ. ಸೊ ಇದು ಎಂತಹದ್ದು ಅಂದರೆ ಪ್ರಾಣಾಯಾಮ ಮಾಡೋದ್ರಿಂದಾಗಿ ದಿನ ನಮ್ಮದು ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಹೋಲ್ಡಿಂಗ್ ಕೆಪಾಸಿಟಿ ಅಥವಾ ಉಸಿರಾಟದ ಕ್ರಿಯೆ ಸೊ ಅದು ಚೆನ್ನಾಗಿತ್ತು ಅಂತಂದರೆ ಆಕ್ಸಿಜನ್ ಸಪ್ಲಿಮೆಂಟ್ಸ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಅದರಿಂದಾಗಿ ರಕ್ತದೊತ್ತಡ ಇರಬಹುದು ಅಥವಾ ಹೃದಯದ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಅದನ್ನು ನಾವು ದೂರದಲ್ಲಿ ಮೇಂಟೈನ್ ಮಾಡ್ಬೋದು ಅದನ್ನು. ಹಾಗೂ ತೂಕ ಕಡಿಮೆ ಮಾಡೋದಕ್ಕೆ. ಸೊ ಈವನ್ ಯೋಗ ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಬರ್ತಿದೆ ಅಂತಂದ್ಮೇಲಿಂದ ಸೊ ಇಟ್ ಮೇಂಟೈನ್ಸ್ ದ ಫ್ಯಾಟ್ ಮೆಟಬಾಲಿಸಮ್. ಇದು ಯೋಗದ ಬೆನಿಫಿಟ್ಸ್ಗಳಾಗಿ ನಾವು ಪರಿಗಣಿಸಬಹುದು. ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಇದರ ಒಂದು ಇತಿಹಾಸವನ್ನು ನೋಡ್ತಂದರೆ ಹೇಗೆ ಈ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವದಾದ್ಯಂತ ಆಚರಿಸೋ ನಿಟ್ಟಿನಲ್ಲಿ ಈ ದಿನವನ್ನು ಆಚರಿಸಲಿಕ್ಕೆ ಶುರು ಮಾಡಲಾಗುತ್ತೆ ಮೇಡಮ್? ಸೊ 2014 ಸೆಪ್ಟೆಂಬರ್ 27 ಸೊ ಆವಾಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಭಾರತದಿಂದ ಕೊಡುಗೆ ಹೇಗಿದೆ ಅಥವಾ ಆ ಕೊಡುಗೆಯನ್ನು ಎಲ್ಲರಿಗೂ ಸದುಪಯೋಗಪಡಿಸಲು ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ. ಸೊ ಅವರಿಗೆ ಇಡೀ ಮಾನವ ಕುಲಕ್ಕೆ ಆರೋಗ್ಯವಾಗಿ ಅಂತಂದರೆ ಹೆಲ್ತ್ ಈಸ್ ಲೈಕ್ ಫ್ರೀ, ಅದನ್ನು ಹೇಗೆ ಪಡ್ಕೋತೀವಿ ಅನ್ನೋದು ಒಂದು ವೇ. ಈ ವಿಧಾನಕ್ಕೋಸ್ಕರ ಸೊ ಯೋಗ ಒಂದು ಅತ್ಯಂತ ಪ್ರಮುಖವಾದಂತಹ ವಿಧ. ಸೊ ಅದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಸೋದಕ್ಕೂ ಸೊ ಹಾಗೆ ನಮ್ಮ ಭಾರತದ ಕೊಡುಗೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸೋದಕ್ಕೂ ಪ್ರತಿಯೊಬ್ಬ ನಾಗರಿಕರು ಅಂದರೆ ಭಾರತದ ಅಷ್ಟೇ ಅಲ್ಲ, ಔಟ್ ಆಫ್ ನೇಷನ್ಸ್ ಸೊ ವಿದೇಶಿಯರಿಗೂ ಕೂಡ ಯೋಗದಿಂದ ಉಪಯೋಗಿಸಿಕೊಳ್ಳಲು ಇದೊಂದು ಪ್ರಯೋಜನಕಾರಿ ಅಂತ ಹೇಳಿ ಮಂಡನೆ ಮಾಡುತ್ತಾರೆ. ಸೊ 3 months ಡಿಸ್ಕಷನ್ ಆದ ನಂತರ ಯುನೈಟೆಡ್ ನೇಷನ್ಸಲ್ಲಿ ಸೊ ನಮ್ಮದು ಯುನೈಟೆಡ್ ನೇಷನ್ಸಲ್ಲಿ ನಿಯರ್ಲಿ 193 ಮೆಂಬರ್ ಸ್ಟೇಟ್ಸ್ ಇದೆ. ಸೊ ಅದರಲ್ಲಿ ನಮಗೆ 177 ಮೆಂಬರ್ ಸ್ಟೇಟ್ಸ್ ಸೊ ಒಪ್ಪಿಗೆ ಸೂಚಿಸಿ ಡಿಸೆಂಬರ್ 11 ಒಪ್ಪಿಗೆ ಸೂಚಿಸುತ್ತಾರೆ. ಸೊ ನೆಕ್ಸ್ಟ್ ಅದಾದಮೇಲಿಂದ ಫೈನಲ್ ಡಿಸಿಷನ್ ಆಗಿ ಜೂನ್ 21 ಡಿಸೈಡ್ ಮಾಡಿ ಸೊ 2015 ಜೂನ್ 21 ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸಲಾಗುತ್ತದೆ. ಏನು 2014 ಯುನೈಟೆಡ್ ನೇಷನ್ನ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಯಲ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಯೋಗದ ಮಹತ್ವವನ್ನು ಕುರಿತು ಹಾಗೆಯೇ ಯೋಗ ಅನ್ನೋಂಥದ್ದು ಇಡೀ ವಿಶ್ವಕ್ಕೆ ಎಷ್ಟು ಅಗತ್ಯವಿದೆ ಅನ್ನೋದು ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮಂಡನೆಯ ಮುಖಾಂತರ 2015 ಈ ಯೋಗ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹೌದು. ಏನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ ಮೇಡಮ್ ಈ ಅಂತಾರಾಷ್ಟ್ರೀಯ ಯೋಗ ದಿನ? ಆಗಲೇ ಹೇಳ್ದಂಗೆ ಯೋಗ ಒಂದು ಜನರಿಗೆ ಹೇಗೆ ಜಾಗೃತಿ ಮೂಡಿಸಬೇಕು ಮತ್ತು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಆರೋಗ್ಯ. ಸೊ ಆ್ಯಸ್ ಪರ್ WHO ಹೇಳ್ತಾರೆ ಆರೋಗ್ಯ ಅಂದರೆ ಏನು ಅಂತ ಹೇಳಿ. ಸೊ ಅದರಲ್ಲಿ ಹೇಳಬೇಕಾದಾಗ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳ್ತಾರೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಅಂತಂದರೆ ಏನು? ಸೊ ಹೆಲ್ತ್ ಅನ್ನೋದು ದೈಹಿಕ ಅಂತಂದರೆ ಫಿಸಿಕಲ್ ಫಿಟ್ ಆಗಿರಬೇಕು, ಮೆಂಟಲ್ ಫಿಟ್ನೆಸ್ ಇರಬೇಕು, ಸ್ಪಿರಿಚುವಲ್ ಫಿಟ್ ಆಗಿರಬೇಕು, ಸೋಷಿಯಲ್ ಫಿಟ್ ಆಗಿರಬೇಕು. ಸೊ ಇವು 4 ಫಿಟ್ನೆಸ್ಸಲ್ಲಿ ಇದ್ದಾರೆ ಅಂತಂತಂದರೆ ಒಂದು ವ್ಯಕ್ತಿ ಈಸ್ ಆರೋಗ್ಯವಂತ. ಸೊ ಇದಿಷ್ಟನ್ನು ಸೇರ್ಪಡೆ ಆಗೋದಕ್ಕೆ ಯೋಗ ಒಂದು ವೆಹಿಕಲ್, ವಾಹನ ಥರ. ಸೊ ಈ ವಾಹನನ ಪ್ರತಿಯೊಬ್ಬರಿಗೂ
ಮೂಡಿಸಲು ಈ ಉದ್ದೇಶವನ್ನು ಇಟ್ಕೊಂಡು ಇಂಟರ್ನ್ಯಾಷನಲ್ ಯೋಗ ಡೇನ ಒಪ್ಪಿಕೊಂಡು ಮಾಡಲಾಗುತ್ತಿದೆ. ಸೊ ಇದರ ಪ್ರಮುಖ ಗುರಿ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಒಂದು ಆರೋಗ್ಯಕರ ಲೈಫ್ ಸ್ಟೈಲನ್ನು ಡೆವಲಪ್ಮೆಂಟ್ ಮಾಡೋದು ಅಂತಂದ್ರೆ ಜೀವನ ಶೈಲಿ. ಸೊ ಯೋಗ ಒಂದು ಡೈಲಿ ಅಥವಾ ವಾರಕ್ಕೊಮ್ಮೆ ಮಾಡುವಂತಹ ಸಿಂಪಲ್ ಎಕ್ಸಸೈಸ್ ಅಲ್ಲ. ಸೊ ಇದು ಪ್ರತಿದಿನ ಮಾಡಬಹುದಾದಂತಹ ಒಂದು ಕ್ರಿಯೆ ಅಥವಾ ಒಂದು ಜೀವನ ಶೈಲಿ ಅಂತಲೇ ಕರೆಯಬಹುದು. ಸೊ ಇದನ್ನು ಪ್ರತಿಯೊಬ್ಬರಿಗೂ ಅಳವಡಿಸಿಕೊಳ್ಳಲು ಹೇಳ್ಕೊಟ್ಟಿರೋದು. ಆ್ಯಂಡ್ ಹಾಗೆ ಅವರ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕೆ ಅಂದರೆ ಲೈಕ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಆ್ಯಂಡ್ ಎಮೋಷನಲ್, ಸೋಷಿಯಲ್ ವೆಲ್ಬೀಯಿಂಗ್. ಸೊ ಇದನ್ನು ನಾವು ಆರೋಗ್ಯ ಅಂತ ಕರೆಯೋದು. ಸೊ ಮತ್ತು ಹಾಗೂ ಜಾಗತಿಕ ಜಾಗೃತಿ ಅಂತಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೊ ಯೋಗ ಅಂತಂದರೆ ಏನು, ಅದರ ಮಹತ್ವವೇನು, ಸೊ ಅದನ್ನು ಅವ್ರು ಅಳವಡಿಸಿಕೊಂಡ್ರೆ ಅವರಲ್ಲಿ ಯಾವ ಥರ ಬದಲಾವಣೆ ಆಗುತ್ತದೆ. ಸೊ ಇದರಿಂದಾಗಿ ನಾವು ಶಾಂತಿ ಮತ್ತು ಸೌಹಾರ್ದತೆ ಅಂತಂದರೆ ಲೈವ್ಲಿಹುಡ್ ಅಥವಾ ಬ್ರದರ್ಹುಡ್ ಅಥವಾ ಸಿಸ್ಟರ್ಹುಡ್, ಸೊ ಇದನ್ನು ನಾವು ಮೇಂಟೈನ್ ಮಾಡಬಹುದು. ಆ್ಯಂಡ್ ಹಾಗೆ ಸೊ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಒಳಗಡೆ ನಮ್ಮದು ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು, ಅಂದರೆ ರಕ್ತದೊತ್ತಡ. ಸೊ ಹೃದಯ ಕಾಯಿಲೆ ಇರ್ಬೋದು, ಲೈಕ್ MI ಅಥವಾ ಹೃದಯಾಘಾತಗಳಿರ್ಬೋದು. ಆ್ಯಂಡ್ ಒಬೇಸ್ ಅಂತಂದರೆ ಫ್ಯಾಟ್ ಡೆವಲಪ್ ಆಗೋದು, ಬಾಡಿನಲ್ಲಿ ತೂಕ ಜಾಸ್ತಿ ಆಗೋದು. ಸೊ ಇಂಥದಕ್ಕೆಲ್ಲ ಮೆಡಿಸಿನ್ಸಿಗಿಂತ ಒಂದು ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕಾಗಿರುತ್ತೆ. ಸೊ ಆ್ಯಕ್ಟಿವ್ ಇಟ್ಕೊಳ್ಳೋದಕ್ಕೆ ಯೋಗ ಒಂದು ವಿಧ. ಸೊ ಹಾಗಾಗಿ ಇದನ್ನೆಲ್ಲ ಗುರಿ ಇಟ್ಕೊಂಡು ನಾವು ಇಂಟರ್ನ್ಯಾಷನಲ್ ಯೋಗ ಡೇಗೆ ಆಬ್ಜೆಕ್ಟಿವ್ಸ್ ಅಂತ ಮಾಡಿದ್ದೇವೆ. ಹಾಗಿದ್ರೆ ಮೇಡಮ್, ಈ ಯೋಗ ದಿನವನ್ನು ಜೂನ್ 21ರಂದು ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡ್ತಿರೋದು, ಆ ದಿನದ ವಿಶೇಷತೆ ಏನು? ಇದರಲ್ಲಿ 2 ವಿಶೇಷತೆ ಇದೆ. ಒಂದು ಮೈಥಾಲಜಿಕಲ್ ಅಂತ ಬಂತು ಅಂದಾಗ, ಸೊ ಮೈಥಾಲಜಿಕಲಿ ಸೊ ನಮಗೆ ಯೋಗ ಗುರು ಅಂತ ಕೇಳಿದ್ರೆ ಅಥವಾ ಯಾರಪ್ಪ ಅಂತ ಕೇಳಿದ್ರೆ ನಾವು ಭಗವಾನ್ ಶಿವ ಅವರನ್ನ ರೆಫರ್ ಮಾಡ್ತೀವಿ. ಸೊ ಅವರ ಶಿಷ್ಯರು ಅಂತಂದ್ರೆ ಸಪ್ತ ಋಷಿಗಳಿಗೆ ಬೋಧನೆ ಮಾಡಿಸಿ ಅಲ್ಲಿಂದ ನೆಕ್ಸ್ಟ್ ಸಪ್ತ ಋಷಿಗಳಿಂದ ಅವರ ಶಿಷ್ಯರಿಗೆ ಟ್ರಾನ್ಸ್ಫರ್ ಆಗಿದೆ, ಅಂತಂದ್ರೆ ಅವರಿಗೆ ಬೋಧಿಸಲಾಗಿದೆ, ಅವರಿಂದ ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲಾಗಿದೆ. ಸೊ ಅದಕ್ಕೆ ನಾವು ಜೂನ್ 21 ಪ್ರಿಫರಬಲ್ ಡೇ ಅಥವಾ ಮೋಸ್ಟ್ ಬೆನಿಫಿಷಿಯಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಹೇಗೆ ಅಂತ ಅಂದರೆ ಋತು ಅನುಸಾರವಾಗಿ ಇದು ದಕ್ಷಿಣಾಯನದ ಕೊನೆಯ ಹಂತ. ಸೊ ಇಲ್ಲಿಂದ ಏನಾಗುತ್ತೆ, ಈ ದಿನ ಹೇಗಿರುತ್ತೆ ಅಂತಂದರೆ ಲಾಂಗೆಸ್ಟ್ ಡೇ ಅಂತ ಅಂದರೆ ಬೆಳಗಿನ ಅವಧಿ ತುಂಬ ಹೆಚ್ಚಿರುತ್ತೆ, ಹಗಲು ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಸಮ್ಮರ್ ಸಾಲಿಸ್ಟೈಸ್ ಅಂತಲೂ ಕರಿತೀವಿ. ಸೊ ಇದರಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಸೂರ್ಯ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘಾವಧಿ ಇರುತ್ತಾರೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ, ಪ್ರಕೃತಿಯಲ್ಲಿ ಹೆಚ್ಚಿನ ಶಕ್ತಿ. ಸೊ ನಾವು ಈ ಶಕ್ತಿನ ಹೈ ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಈ ಹೈ ಕಾಸ್ಮಿಕ್ ಎನರ್ಜಿಯಿಂದಾಗಿ ಏನಾಗುತ್ತೆ, ಬೆಳಕು, ಶಕ್ತಿ ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯ ಸೊ ಪೂರ್ತಿ ಇರೋದ್ರಿಂದಾಗಿ ಸೊ ಆ್ಯಂಡ್ ಯೋಗನೂ ಕೂಡ ಆಗಲೇ ನೀವು ಇಂಟ್ರೊಡಕ್ಷನಲ್ಲಿ ಕೊಟ್ಟ ಹಾಗೆ ಇದು ಒಂದು ಪ್ರಕೃತಿಯ ಒಂದು ವಿಧ. ಸೊ ಪ್ರಕೃತಿಯ ನಡುವೆಯಲ್ಲಿ ಮಾನವ ಅವರ ರೀತಿಯಲ್ಲಿ ಇರುವುದಕ್ಕೇ ಯೋಗ ಅಂತ ಹೇಳೋದು. ಸೊ ಎಗೇನ್ ಒಂದು ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿ ಇರ್ಬೋದು. ಸೊ ಪ್ರಕೃತಿ ನೋಡಿದಾಗ ಎಲ್ಲರಿಗೂ ಶಾಂತಿ ರೀತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಸಮಾಲೋಚನೆ ಮಾಡಿ ಸೊ ಅವತ್ತಿನ ದಿನನ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಎಂದು ಆಚರಿಸುತ್ತೇವೆ. ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯ ಅಂದರೆ ಥೀಮನ್ನು ಇಟ್ಕೊಂಡು ಈ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ವರ್ಷ 2026ನೇ ಸಾಲಿನ ಘೋಷವಾಕ್ಯ ಏನು, ಅದರ ಬಗ್ಗೆ ತಿಳಿಸ್ಕೊಡಿ. ಸೊ ಈ ವರ್ಷದ್ದು ಘೋಷವಾಕ್ಯ ಬಂದು ಆರೋಗ್ಯಕರ ವಯಸ್ಸಾಗುವಿಕೆಗಾಗಿ ಯೋಗ. ಸೊ ಹಾಗಂತಂದ್ರೆ ಯೋಗ ಫಾರ್ ಹೆಲ್ತಿ ಏಜಿಂಗ್. ಸೊ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ಬೋದು. ಏಜ್ ಆಗೋದಾಗ್ತಾನೆ ಇರುತ್ತೆ. ಸೊ ಯೋಗ ಮಾಡೋದ್ರಿಂದ ಏಜ್ ಏನಾದರೂ ತಡಿಬೋದಾ ಅಂತ ಬರುತ್ತೆ. ಇಲ್ಲ, ಸೊ ಯೋಗ ಮಾಡೋದ್ರಿಂದ ಏಜ್ ಆಗೋದನ್ನು ತಡೆಯೋಕ್ಕಾಗಲ್ಲ. ಬಟ್ ಏಜ್ ಆಗ್ತಾ ಬರುವಂತಹ ಕಾಯಿಲೆಗಳನ್ನೆಲ್ಲ ನಾವು ತಡಿಬೋದು. ಸೊ ಇದನ್ನು ನಾವು ಏನಕ್ಕೆ ತೊಗೊಂಡಿದ್ದೀವಿ ಅಂತಂದರೆ ಆಸ್ ಅ ಪ್ರಿವೆಂಟಿವ್ ಹೆಲ್ತ್ ಕೇರ್. ಸೊ ಯೋಗ ಈಸ್ ಆಲ್ವೇಸ್ ಅ ಪ್ರಿವೆಂಟಿವ್. ಯೋಗ ಮಾಡೋದ್ರಿಂದ ರೋಗ ಬರಲ್ಲ ಅಂತ ನಾವು ಹೇಳಲ್ಲ, ಬಟ್ ಬರಬಹುದಂತಹ ಕಾಯಿಲೆಗಳನ್ನೆಲ್ಲ ನಾವು ಆದಷ್ಟು ತಡೆಯಬಹುದು. ಸೊ ಅದಕ್ಕೋಸ್ಕರ ನಾವು ಈ ಸಲ ಸೊ ಪ್ರಮೋಷನ್ ಆಫ್ ಲಾಂಗಿವಿಟಿ ಅಂತಂದರೆ ದೀರ್ಘಾನುಕಾಲ, ದೀರ್ಘ ವಯಸ್ಸನ್ನು ನಾವು ಪ್ರತಿಯೊಬ್ಬರಿಗೂ ಇರಲಿ ಹಾಗೂ ಅವರ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿ ಎಂದು ನಾವು ಈ ಸಲ ಹೀಗೆ ಅಂದರೆ ಆರೋಗ್ಯಕರ ವಯಸ್ಸಿಗಾಗಿ ಯೋಗನ ಪ್ಲ್ಯಾನ್ ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಈಗ ಚಿಕ್ಕವ್ರು ಇರಬೇಕಾದಾಗ ನಾವು ಯೋಗ ಮಾಡಿರಲ್ಲ. ಸೊ ಒಂದೇ ಥರ ಕೆಲಸ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸಿಟ್ಟಿಂಗ್ ಪೋಸ್ಚರಲ್ಲೇ ಇರ್ತೀವಿ. ಸೊ ಬೆನ್ನು ಸಹಜವಾಗಿ ಬಂದ್ಬಿಡುತ್ತೆ.
ಸೊ ಅವಾಗ ಏನಾಗ್ತದೆ, ಬಾಡಿ ದೃಢ ಆಗ್ತಾ ಹೋಗ್ತಾ ಇರುತ್ತೆ, ಅಂದರೆ ಸ್ಟಿಫ್ ಆಗ್ತಾ ಹೋಗುತ್ತೆ. ಸೊ ಆ ಬಾಡಿಗೆ ಮೊಬಿಲೈಸೇಷನ್ ಅನ್ನೋದಿರಲ್ಲ. ಸೊ ಮೂಮೆಂಟ್ಸ್ ಎಲ್ಲ ರಿಡಕ್ಷನ್ ಆಗ್ತಾ ಇರುತ್ತೆ. ಸೊ ಸ್ಟಿಫ್ನೆಸ್ ಅಂತ ಏನು ಕರಿತೀವಲ್ಲ, ಸೊ ಅದಕ್ಕೋಸ್ಕರ ಮೂಮೆಂಟ್ಸ್ ಇರಬೇಕು. ಮೂಮೆಂಟ್ಸನ್ನ ನಾವು ಯೋಗ ಮಾಡೋದ್ರಿಂದ ತಗೋಬೋದು. ಸೊ ಅದಕ್ಕೋಸ್ಕರ ಯೋಗ ಈಸ್ ಫಾರ್ ಹೆಲ್ತಿ ಏಜಿಂಗ್. ಹಾಗಿದ್ರೆ ಮೇಡಮ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಿಂದ ಪ್ರಸ್ತುತವಾಗಿ ನೋಡ್ತು ಅಂದರೆ ವಿದೇಶಗಳಲ್ಲೆಲ್ಲ ಈ ಯೋಗದ ಅಳವಡಿಕೆ ಆಗಿರ್ಬೋದು ಮತ್ತು ವಿದೇಶಗಳಲ್ಲಿ ಯೋಗದ ಬೆಳವಣಿಗೆ ಆಗಿರ್ಬೋದು, ಇದರಿಂದ ಆ ದೇಶದ ಸಾರ್ವಜನಿಕರ ಒಂದು ಆರೋಗ್ಯ ಸ್ಥಿತಿ ಉತ್ತಮವಾಗಿರೋದು, ಇದನ್ನೆಲ್ಲ ಗಮನಿಸ್ತು ಅಂದರೆ ಹೇಗಿದೆ ಇದರ ಮಹತ್ವ? ಹೌದು. ಸೊ ಈಗ ಆಲ್ರೆಡಿ ಯೋಗ ಬರೀ ಭಾರತದಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ. ಸೊ ಯೋಗ ಈಗ ಎಲ್ಲ ಕಡೆ ಅಂದರೆ ಪ್ರಪಂಚದಾದ್ಯಂತ ಹರಡಿದೆ. ಸೊ ಅಲ್ಲೆಲ್ಲರೂ ಕೂಡ ತುಂಬ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಿ ಪ್ರತಿಯೊಬ್ಬರು ಕೂಡ ಯೋಗ ಟೀಚರ್ ಆಗಲಿಕ್ಕೆ ಬಯಸಿ ಅಲ್ಲೇ ತುಂಬ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳೆಲ್ಲ ನಡೀತಾ ಇದೆ. ಸೊ ಹೇಗೆ ಈಗ ವಿದೇಶದಲ್ಲಿ ಇದನ್ನ ನೋಡ್ತಾ ಇದ್ದೀವಿ ಅಂತಂತಂದ್ರೆ ಇಟ್ ಈಸ್ ನೋ ಮೋರ್ ಆನ್ ಆಪ್ಷನ್ ಅವರಿಗೆ. ಸೊ ಇಟ್ ಈಸ್ ಬಿಕೆಮ್ ಅವ್ರಿಗೆ ಅದು ಜೀವನ ಶೈಲಿಯಾಗೆ ಮಾರ್ಪಾಡಾಗಿದೆ ಆಲ್ರೆಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಎದ್ದು ಎಕ್ಸಸೈಸ್ ಇರ್ಬೋದು ಅಥವಾ ಎಕ್ಸಸೈಸ್ ಜೊತೆಗೆ ಸ್ವಲ್ಪ ಯೋಗಾಸನಗಳನ್ನು ಇರ್ಬೋದು, ಇದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ. ಸೊ ಇವ್ರು ಅಲ್ಲದೇನೆ ಮನೆಯಲ್ಲಿ ಅಲ್ಲದೇನೆ ಕೂಡ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಸೊ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ ಒಳಗಡೆ ಹೇಗಿರುತ್ತೆ ಅಂತಂದ್ರೆ, ಸೊ ಯಾವುದೇ ಕಂಪ್ನಿ ಅವ್ರು ಇರಬಹುದು, ಸೊ ಅವರಿಗೆ ಅವ್ರ ಕೆಲಸ ಅಷ್ಟೇ ಅಲ್ಲದೆ ಎಂಪ್ಲಾಯೀಸ್ದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಸೊ ಆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಒಳಗಡೆ ಸಮ್ಟೈಮ್ಸ್ ಅವರಿಗೆಲ್ಲರಿಗೂ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಕೊಡ್ತಾರೆ. ಸೊ ಹಾಗೇನೆ ಯೋಗ ರಿಲೇಟೆಡ್ ಆಗಿ ಅವರಿಗೆ ಏನಾದ್ರು ಮಾಡ್ತಾರೆ ಅಂತ ಅಂದ್ರೆ, ಸೊ ಯೋಗ ಕ್ಲಾಸಸ್ ಕೂಡ ಆರ್ಗನೈಸ್ ಮಾಡಿಸಿರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಇವನ್ ಸ್ಟ್ರೆಸ್ ಆಗ್ತಾ ಇದ್ರೆ ಸೊ ಮೆಡಿಟೇಷನ್ ಪ್ರೋಗ್ರಾಮ್ಸ್ ಇರಬಹುದು, ಅಥವಾ ಸ್ಟಿಫ್ನೆಸ್ ಇತ್ತು ಅಂತಂತಂದ್ರೆ ಮೂಮೆಂಟ್ಸ್ ಪ್ರೋಗ್ರಾಮ್ಸ್ ಇರ್ಬೋದು. ಸೊ ಈ ಥರ ಕಾರ್ಪೊರೇಟ್ ವೆಲ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಯೋಗ ಅನ್ನೋದನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಸೊ ಹಾಗೆ ಇನ್ನು ನೋಡೋದಾಯಿತು ಅಂತಂದರೆ ಯೋಗನ ನಾವು ಪೈಲಟ್ಸ್ ಪ್ರೋಗ್ರಾಮ್ಸಲ್ಲೂ ನೋಡಬಹುದು, ಅಂದರೆ ಪೈಲಟ್ಸ್ ಎಕ್ಸಸೈಸಸ್. ಸೊ ಅದನ್ನು ನಾವು ಏರಿಯಲ್ ಯೋಗ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನೊಂದು ಪವರ್ ಯೋಗ. ಪವರ್ ಯೋಗ ಅಂತ ಅಂದರೆ ತೂಕ ಇಳಿಸೋಕೆ, ಸೊ ಬೇಗ ಅಂದರೆ ಇನ್ಕ್ರೀಸ್ ಮೆಟಬಾಲಿಸಮ್ನ ಜಾಸ್ತಿ ಮಾಡೋದಕ್ಕೆ ನಾವು ಪವರ್ ಯೋಗ ಅಥವಾ ಅಬ್ಡಮೆನ್ ಕೋರ್ ಯೋಗ ಅಂತ ಏನು ಕರಿತೀವಲ್ಲ ಹಾಗೆ, ಸೂರ್ಯ ನಮಸ್ಕಾರದೇ ಇರಬಹುದು. ಸೊ ಒಂದು ಯೋಗದಲ್ಲೇ ಕೂಡ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆ್ಯಂಡ್ ಅಡ್ವಾನ್ಸ್ಡ್ ಯೋಗಿಕ್ ಪೋಸಸ್ ಅಂತ ಬರುತ್ತೆ. ಸೊ ಅದನ್ನು ಹೇಗೆ ಮಾಡಬಹುದು ಅನ್ನೋದ್ರ ಮೂಲಕ ವೇರಿಯೇಷನ್ಸಲ್ಲಿ ಅಳವಡಿಸಿಕೊಂಡಿದ್ದಾರೆ. ಆ್ಯಂಡ್ ಹೇಗೆ ನಾಗಲೇ ಹೇಳ್ದಂಗೆ ಮೆಡಿಟೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್. ಸೊ ಪ್ರತಿಯೊಂದು ಆಫೀಸ್ ವರ್ಕರ್ಸ್ಗೂ ಎಂಪ್ಲಾಯೀಸ್ಗೂ ಇರ್ಬೋದು ಅಥವಾ ಅವರಿಗೇ ಇರ್ಬೋದು, ಒತ್ತಡ ಬಂದಾಗೆಲ್ಲ 5 ನಿಮಿಷ ಧ್ಯಾನ ಮಾಡಿ ಉತ್ತೇಜಿಸಿಕೊಳ್ಳುತ್ತಾರೆ. ಸೊ ಹೀಗೆ ವಿದೇಶದಲ್ಲೂ ಕೂಡ ಯೋಗ ಒಂದು ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಆಗಿದೆ. ನಮ್ಮಲ್ಲಿ ಒಂದು ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಆ ನಿಟ್ಟಿನಲ್ಲಿ ನೋಡ್ತು ಅಂದರೆ ಯೋಗ ಅನ್ನೋಂಥದ್ದನ್ನು, ಅದರ ಮಹತ್ವವನ್ನು, ಅದರ ಅಳವಡಿಕೆಯನ್ನು ನಾವು ಮಕ್ಕಳಿಗೆ ಅದನ್ನು ಕಲಿಸೋ ನಿಟ್ಟಿನಲ್ಲಿ, ಅದು ಶಾಲಾ ಹಂತಗಳಲ್ಲಾಗಿರ್ಬೋದು, ಮನೆ ಮಟ್ಟದಲ್ಲಿ ಕಲಿಸೋದ್ರಿಂದ ಆ ಮಕ್ಕಳು ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ಅದರ ಒಂದು ಮಹತ್ವವನ್ನು ಅರಿತವಂತೆ ಮುಂದಿನ ಪೀಳಿಗೆಗೂ ಕೂಡ ಈ ಯೋಗದ ಮಹತ್ವ ತಿಳಿಯುತ್ತೆ. ಅದರಿಂದ ಅವರ ಒಂದು ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಶಾಲಾ ಹಂತಗಳಿಂದಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಯೋಗ ಕಲಿಸುವುದರ ಮಹತ್ವವನ್ನು ಕುರಿತು ತಿಳಿಸ್ಕೊಡಿ. ಹಾಗೆಯೇ ಶಾಲೆಯಲ್ಲೂ ಕೂಡ ಈಗ ಆಗಲೇ ಹೇಳ್ದಂಗೆ ವಿದೇಶ ಅಲ್ಲದೇ ನಮ್ಮ ಭಾರತದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೂ ಯೋಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಅಥವಾ ಇಂಟ್ರೆಸ್ಟಿಂಗ್ ಆಗಿ ಹೊರಗಡೆನೂ ಕೂಡ ಯೋಗ ಕೋಚಿಂಗ್ ಕ್ಲಾಸಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಏನಕ್ಕೆ ಈ ಯೋಗ ಚಿಕ್ಕ ಮಕ್ಕಳಲ್ಲಿ ಅವ್ರದ್ದು ಬಾಡಿ ಎಷ್ಟು ಬೇಗ ಕೋಆಪ್ರೇಟ್ ಆಗುತ್ತಾ, ಬೆಂಡ್ ಆಗುತ್ತಾ ಅಂತೆಲ್ಲ ಕೇಳಿದರೆ, ಸೊ ನಮಗೆ ಚಿಕ್ಕವರಲ್ಲಿ ಇರಬೇಕಾದಾಗ ದೇಹ ನಾವು ಹೇಗೆ ಬೆಂಡ್ ಮಾಡಬಹುದು, ಸೊ ಅದು ಬೇಗ ಅಷ್ಟೇ ಫ್ಲೆಕ್ಸಿಬಲ್ ಆಗಿ ಹೋಗುತ್ತೆ. ಆ್ಯಂಡ್ ಕೆಲವೊಂದ್ಸಲ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ. ಈಗ ಕೂತ್ಕೊಂಡಿರ್ತಾರೆ ಒಂದು 5 ನಿಮಿಷ ಅಂತಂದರೆ ಇನ್ನೊಂದು 5 ನಿಮಿಷ ಬಿಟ್ಟು ಇನ್ನೊಂದೇನೋ ಕೆಲಸಕ್ಕೆ ಜಂಪ್ ಹೊಡಿತಾ ಇರ್ತಾರೆ. ಸೊ ಅಂಥವರಲ್ಲಿ ಏನು ಮಾಡಿಸ್ಬೋದಪ್ಪ ಅಂತಂದರೆ ನಾವು ಯೋಗ ಪ್ರೊಸೀಜರ್ಸ್ ಒಳಗಡೆ ನಾನು ಆಗಲೇ ಹೇಳ್ದಂಗೆ ಒಂದು ತ್ರಾಟಕ ಮಾಡಿಸ್ಬೋದು. ಸೊ ತ್ರಾಟಕ ಅಂತಂದರೆ ಒಂದು ದೀಪವನ್ನಾದರೂ ಇಡ್ಬಹುದು. ಸೊ ದೀಪವನ್ನಿಟ್ಟು ಅದನ್ನು ಫುಲ್ ಸ್ಟ್ರೈಟ್ ಆಗಿ ನೋಡೋದಿರುತ್ತೆ. ಸೊ ಕಣ್ಣು ಅಳ್ಳಾಡಿಸ್ಬಾರ್ದು ಅಥವಾ ಮಿಟುಕಿಸ್ಬಾರ್ದು, ಕಣ್ಣು ಮುಚ್ಚಬಾರ್ದು. ಸೊ ಕಣ್ಣು ನೀರು ಬರೋ ತನಕ ಅದನ್ನು ಹಾಗೆ ನೋಡ್ತಾ ಇರಬೇಕು. ಸೊ ಅದು 5 ನಿಮಿಷನಾದರೂ ಇರ್ಬೋದು, 1 ಸೆಕೆಂಡ್ ಆದರೂ ಇರ್ಬೋದು, ಒಂದು 10 ಸೆಕೆಂಡ್ಸ್ ಆದರೂ ಇರ್ಬೋದು, ಅಥವಾ 10 ಮಿನಿಟ್ಸ್ ಆದರೂ ಇರ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಕಮ್ಮಿ ಅವಧಿ ಇದ್ದು ಅದೇ ಥರ ಮಾಡ್ತಾ 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 ಹೈಯರ್ ಕಾನ್ಸಂಟ್ರೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಆಗ ಮಗುಗೆ ಏನು ಓದೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅಥವಾ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾವು ಈ ಯೋಗ ಪ್ರೊಸೀಜರ್ಸನ್ನ ನಾವು ಮಕ್ಕಳಲ್ಲೇ ಅಳವಡಿಸ್ಕೋಬೋದು. ಸೊ ಇನ್ನೊಂದು ಆಗಲೇ ಹೇಳ್ದಂಗೆ, ಸೊ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಹಾಗೆ ಫಿಸಿಕಲ್ ಎಕ್ಸಸೈಸ್ ಅಥವಾ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಕೆಲವೊಬ್ಬರು ಆಹಾರದಿಂದ ತಗೋತಾರೆ, ಕೆಲವೊಬ್ಬರು ಎಕ್ಸಸೈಸ್ ಮಾಡೋದ್ರಿಂದ ಅವರ ಜೀರ್ಣಾಂಗಗಳು ಇರ್ಬೋದು ಅಥವಾ ಕೋಶಾಂಗಗಳನ್ನೆಲ್ಲವೂ ಕೂಡ ಸದೃಢವಾಗಿ ಇಡ್ಸ್ಕೊಳ್ಳಿಕ್ಕೆ
ಅದು ಹೆಲ್ಪ್ ಮಾಡುತ್ತೆ. ಸೊ ಯೋಗ ಬರೀ ಎಕ್ಸಸೈಸ್ ಆಗಿ ಇರೋದಿಲ್ಲ, ಅವರಲ್ಲಿ ಒಂದು ಡಿಸಿಪ್ಲಿನ್ ಅಥವಾ ಒಂದು ಕಮಿಟ್ಮೆಂಟ್ ಅಥವಾ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಅದರಿಂದಾಗಿ ಮಕ್ಕಳಿಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೂಡುತ್ತೆ. ಸೊ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಅವರ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಅವರ ಆರೋಗ್ಯವಂತರಾಗಿರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿಸಿದ್ರು ತುಂಬ ಒಳ್ಳೆಯದೇ ಯೋಗ. ಜೊತೆಗೆ ಮೇಡಮ್, ಪ್ರಸ್ತುತವಾಗಿ ನಾವು ಹಿರಿಯ ನಾಗರಿಕರಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಯೋಗ ಅನ್ನೋಂಥದ್ದು ಹಿರಿಯರಿಗೂ ಕೂಡ ಬಹಳಷ್ಟು ಅಗತ್ಯವಿರುವಂಥ ಒಂದು ಜೀವನ ಶೈಲಿ ಅಂತ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಹಿರಿಯರು ಯಾವ ರೀತಿಯಾದಂಥ ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ ಅವರ ವಯಸ್ಸಿನ ಜೀವನವನ್ನು ಯಾವ ರೀತಿಯಲ್ಲಿ ಅವರು ಕಳೀಬೋದು? ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ, ಸೊ ಕೆಲವೊಂದ್ಸಲ ವರ್ಕೇ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅವರಿಗೆ ರೆಸ್ಟ್ ತಗೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಸೊ ಅಂಥ ಮೊಮೆಂಟಲ್ಲಿ ಅವರು ದೀರ್ಘಕಾಲದಲ್ಲಿ ನೋಡಿದಾಗ ಅವರಿಗೆ ಕೆಲವೊಮ್ಮೆ ಕೂರ್ಲಿಕ್ಕಾಗೋದಿಲ್ಲ, ಅಥವಾ ಈಗ ರಕ್ತದೊತ್ತಡ ಜಾಸ್ತಿ ಆಗಬಹುದು, ಅಥವಾ ಹೃದಯ ಸಂಬಂಧಿತ ಕಾಯಿಲೆ ಬರ್ಬೋದು, ಅಥವಾ ಉಸಿರಾಟ ಸಂಬಂಧಿತ ಕಾಯಿಲೆ ಬರ್ಬೋದು, ಅಥವಾ ಜೀರ್ಣಾಂಗ ಸಂಬಂಧಿತ ಕಾಯಿಲೆ, ಯಾವುದೇ ಕಾಯಿಲೆ ಆದ್ರೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ಈಗ ಯೋಗ ಮಾಡಿದ್ರೆ ವರ್ಕೌಟ್ ಆಗುತ್ತಾ ನಮಗೆ ಅಂತಲೂ ಕ್ವಶನ್ ಇರುತ್ತೆ ಅವರಿಗೆ. ಸೊ ಹೌದು, ಸೊ ಯೋಗ ಅಂತ ಅನ್ನೋದು ಚಿಕ್ಕವರಿಂದನೇ ಮಾಡಬೇಕು ಅಂತ ಇಲ್ಲ. ಎನಿ ಟೈಮ್ ಇಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಯೋಗ. ಸೊ ಈ ಕ್ಷಣನೂ ಸ್ಟಾರ್ಟ್ ಮಾಡ್ಬೋದು ಅಂತಂದರೆ ಈ ಕ್ಷಣನೂ ಕೂಡ ಒಳ್ಳೆಯದೇ ಯೋಗ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಅದು ವಯಸ್ಕರ ಆಗಿರ್ಬೋದು, ಅಥವಾ ಚಿಕ್ಕ ಮಕ್ಕಳೇ ಇರ್ಬೋದು, ಅಥವಾ ಯಾರೇ ಇರ್ಬೋದು. ಸೊ ರೈಟ್ ಮೊಮೆಂಟ್, ಲೈಕ್ ಈ ಮೊಮೆಂಟೇ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಸ್ಟಾರ್ಟ್ ಮಾಡೋದು ಅತ್ಯುತ್ತಮ. ಸೊ ಹಾಗೆ ನೋಡೋದಾಯಿತು ಅಂತಂದರೆ ವಯಸ್ಸಾದವರಲ್ಲಿ ಕೆಲವೊಂದು ಎಕ್ಸಸೈಸಸ್ ಹೌದು ಮಾಡೋ ಹಾಗಿಲ್ಲ. ಸೊ ಅವರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದರ ಅರ್ಧದಷ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅವರ ಶಕ್ತಿ ಮೀರಿ ಯಾವುದನ್ನು ಮಾಡೋ ಹಾಗಿಲ್ಲ. ಸೊ ಯಾವುದೇ ಒಂದು ಎಕ್ಸಸೈಸ್ ಇರ್ಬೋದು, ಈವನ್ ಸಿಂಪಲ್ ವಾಕಿಂಗ್ ಕೂಡ ಅಷ್ಟೇ. ನನಗೆ 5 ಕಿಲೋಮೀಟ್ರ್ ನಡೆಯೋಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿ 5 ಕಿಲೋಮೀಟರ್ ಹೋಗೋದಿರೋದಿಲ್ಲ. ಸೊ 5ರ ಅರ್ಧ 2.5 ಕಿಲೋಮೀಟರ್ ಅಷ್ಟೇ ಮಾಡೋದಿರುತ್ತದೆ ಅವರಿಗೆ. ಸೊ ವಯಸ್ಸಾದವರೊಳಗಡೆ ನಾವು ಯಾವ್ಯಾವ ಥರ ಎಕ್ಸಸೈಸಸ್ ಹೇಳ್ಬೋದು ಅಂತ ಅಂದರೆ, ಒಂದು ತಾಡಾಸನ. ಸೊ ತಾಡಾಸನ ಅಂತ ಅಂದರೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋದು, ಮೌಂಟೈನ್ ಪೋಸ್ ಅಂತ ಕರಿತೀವಿ ನಾವು ಇದನ್ನು. ಸೊ ಹಾಗೆ ಇನ್ನೊಂದು ತ್ರಿಕೋನಾಸನ ಅಂತಂದರೆ ಟ್ರಯಾಂಗ್ಯುಲರ್ ಪೋಸ್, ಜಸ್ಟ್ ಸೈಡ್ ವೈಸ್ ಬೆಂಡಿಂಗ್ ಆ್ಯಂಡ್ ಫ್ರಂಟ್ ಬೆಂಡಿಂಗ್, ಮುಂಭಾಗದಲ್ಲಿ ಬೆಂಡ್ ಆಗೋದು ಮತ್ತು ಅಕ್ಕಪಕ್ಕಕ್ಕೆ ಬೆಂಡ್ ಆಗೋದು. ಇನ್ನೊಂದು ಪವನ ಮುಕ್ತಾಸನ. ಸೊ ಪವನ ಮುಕ್ತಾಸನ ಅಂತಂದರೆ ನಮ್ಮ ಮಂಡಿನ ಎದೆ ಭಾಗಕ್ಕೆ ತರೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇಂಟೆಸ್ಟೈನಲ್ ಡಿಸ್ಟರ್ಬೆನ್ಸ್ ಅಂತ ಏನು ಕರಿತೀವಲ್ಲ, ಕೆಲವೊಬ್ಬರಿಗೆ ಮಲಬದ್ಧತೆ ಇರುತ್ತೆ, ಕೆಲವೊಬ್ಬರಿಗೆ ಫ್ಲ್ಯಾಟ್ಯುಲೆನ್ಸ್ ಅಂತ ಕರಿತೀವಿ. ಅಂತಂದರೆ ಏನೇ ತಿಂದ್ರೂ ಕೂಡ ಹೊಟ್ಟೆ ಉಬ್ರ ಆಗುತ್ತೆ, ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಸೊ ಆವಾಗ ಬ್ಲಾಕೇಜಸ್ಗಳಿದ್ದೆಲ್ಲ ಕೂಡ ಈ ಆಸನದಿಂದ ಹೋಗುತ್ತೆ. ಇನ್ನೊಂದು ಶವಾಸನ. ಸೊ ಇದನ್ನು ಕೂಡ ರಿಲ್ಯಾಕ್ಸಿಂಗ್ ಟೆಕ್ನಿಕ್. ಇದನ್ನು ನಾವು ಲಾಸ್ಟಲ್ಲಿ ಇಟ್ಕೋತೀವಿ. ಸೊ ಯಾವುದೇ ಎಕ್ಸಸೈಸ್ ಮಾಡಾದ್ಮೇಲೂ ಕೂಡ ಒಂದು 5 ನಿಮಿಷ ರೆಸ್ಟ್ ತೊಗೊಂಡೆ ಬೇರೆ ಕೆಲಸಕ್ಕೆ ಹೋಗಬೇಕು. ಸೊ ಇನ್ನೊಂದು ಮಾರ್ಜರಿ ಆಸನ ಅಂತ ಬರುತ್ತೆ. ಇದು ಕ್ಯಾಟ್ ಆ್ಯಂಡ್ ಡಾಗ್ ಪೋಸ್ ಅಂತ ಬರುತ್ತೆ. ಲೈಕ್ ಉಸಿರನ್ನ ಒಳಗಡೆ ತೊಗೊಂಡು ಹೊಟ್ಟೆ ಒಳಗಡೆ ತೊಗೊಳ್ಳೋದು, ಹಾಗೆ ಬಿಡ್ತಾ ವಾಪಸ್ ಬೆಂಡ್ ಆಗೋದು. ಸೊ ಇದಲ್ಲದೇ ಅವರಿಗೂ ಕೂಡ ನಾವು ಹೇಳೋದು ಪ್ರಾಣಾಯಾಮ. ಸೊ ಸೂರ್ಯ ಬೇದಿ, ಚಂದ್ರ ಬೇದಿ, ಹಾಗೂ ಭ್ರಾಮರಿ ಪ್ರಾಣಾಯಾಮ, ಶೀತಲಿ ಆ್ಯಂಡ್ ಶೀತಕಾರಿ ಆ್ಯಂಡ್ ಭಸ್ತ್ರಿಕಾ. ಸೊ ಈ ಎಲ್ಲ ಪ್ರಾಣಾಯಾಮವನ್ನು ಕೂಡ ಅವರು ಮಾಡ್ಬೋದು. ಸೊ ಯೂಶ್ವಲ್ ಆಗಿ ನೇಸಲ್ ಡಿಸ್ಟರ್ಬೆನ್ಸ್ ಅಂತಂದರೆ ಮೂಗು ಕಟ್ಕೊಂಡಿರುತ್ತೆ ಅಂತಂದಾಗ್ಲೂ ಕೂಡ ಅವರು ಸ್ವಲ್ಪ ಹೊತ್ತು ಸೂರ್ಯಬೇದಿ ಆ್ಯಂಡ್ ಚಂದ್ರಬೇದಿ ಪ್ರಾಣಾಯಾಮನ ಮಾಡಬಹುದು. ಸೊ ಆಲ್ಮೋಸ್ಟ್ ಎಲ್ಲ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಇರಬಹುದು, ಅಂದರೆ ರಕ್ತದೊತ್ತಡ ಇರೋರಿಗೆ, ಅಥವಾ ಕಾರ್ಡಿಯಾಕ್ ಕಂಡೀಷನ್ಸ್, ಅಥವಾ MI ಇರೋರು, ಅಥವಾ ಎದೆ ನೋವು ರಿಲೇಟೆಡ್ ಆಗಿರೋರು. ಸೊ ಪ್ರತಿಯೊಬ್ಬರೂ ಕೂಡ ಪ್ರಾಣಾಯಾಮ ಮಾಡಿದರೆ ಅತ್ಯುತ್ತಮ. ಸಾಕಷ್ಟು ವಿಚಾರಗಳನ್ನು ಈ ಅಂತಾರಾಷ್ಟ್ರೀಯ ಯೋಗ ದಿನದಾಗಿರ್ಬೋದು, ಹಾಗೆಯೇ ಯೋಗ ಮಾಡೋದ್ರಿಂದ ಆಗುವಂಥ ಅನುಕೂಲಗಳ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ತಾವು ಹಂಚ್ಕೊಳ್ತಾ ಬಂದ್ರಿ ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ದೀವಿ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಯೋಗ ದಿನದಂದು ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಸೊ ಆಗಲೇ ಹೇಳ್ದಂಗೆ ಯೋಗ ಅನ್ನೋದು ಹ್ಯಾವ್ಸ್ ಟು ಬಿ ಕನ್ವರ್ಟೆಡ್. ಅದನ್ನು ಒಂದು ಜೀವನ ಶೈಲಿಯಾಗಿ ಪರಿವರ್ತನೆ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಉತ್ತಮ ನಿರ್ಧಾರ ಆಗಿರುತ್ತದೆ ಯಾವಾಗ್ಲೂ ಕೂಡ. ಸೊ ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಆಗಲೇ ಹೇಳ್ದಂಗೆ ಯೋಗದಿಂದಾಗಿ ನಮಗೆ 2 ಥರ ಬೆನಿಫಿಟ್ಸ್ ಇದೆ. ಒಂದು ದೈಹಿಕವಾಗಿಯೂ ಇದೆ ಹಾಗೂ ಮಾನಸಿಕವಾಗಿಯೂ ಆಗಿದೆ. ಸೊ ಮಾನಸಿಕವಾಗಿಯೂ ಬರೀ ಕಾನ್ಸಂಟ್ರೇಷನ್, ಮೆಮೊರಿ ಎಲ್ಲದನ್ನು ಕೂಡ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಎಷ್ಟೋ ಜನರಿಗೆ ಕೆಲಸದ ಒತ್ತಡದಿಂದಾಗಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ ನಿದ್ದೆ ಬರೋದು ತುಂಬ ಕಡಿಮೆ. ಸೊ ಆ ಮೊಮೆಂಟಲ್ಲಿ ಮಲ್ಕೊಳ್ಳೋ ಒಂದು 5 ನಿಮಿಷ ಅಂತಲೂ ಕೂಡ ಪ್ರಾಣಾಯಾಮನೋ ಅಥವಾ ಧ್ಯಾನನೋ ಮಾಡಿ ಮಲ್ಕೊಂಡ್ರೆ, ಸೊ ಎಗೈನ್ ಅದು ಆಟೋಮೆಟಿಕ್
ಆಟೋಮೆಟಿಕಲಿ ಆಗಿ ನಿದ್ದೆ ಬರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೈನ್ ಕೂಲ್ ಡೌನ್ ಆಗುತ್ತೆ ಆ ಮೊಮೆಂಟಲ್ಲಿ. ಸೊ ಎಲ್ಲರಿಗೂ ಅಷ್ಟೇ ನಾವು ಹೇಳೋದು, ಸೊ ಇದು ಜಸ್ಟ್ ದೈಹಿಕ ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ದೇನೆ. ಇದರಲ್ಲಿ ಸಾಕಷ್ಟು ಅಂತಂದ್ರೆ ಆಗ್ಲೇ ಹೇಳ್ದಂಗೆನೆ ದೇಹ, ಮನಸ್ಸು ಮತ್ತೆ ಆತ್ಮ, ಸೊ ಮೂರನ್ನು ಕೂಡ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದಾಗಿ, ಸೊ ಅಂದ್ರೆ ಸಹಾಯ ಅಂತಂದ್ರೆ ಇದರಲ್ಲಿ ಸಮತೋಲನದಿಂದ ಇರುತ್ತೆ. ಸೊ ಆದಷ್ಟು ಯೋಗ ದಿನ ಮಾಡಲು ಪ್ರಯತ್ನಿಸಬೇಕು ಹಾಗೂ ದೈನಂದಿನ ಚಟುವಟಿಕೆಯಾಗಿ ಪರಿವರ್ತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಹಳ ಸಂತೋಷ ಮೇಡಮ್. ಇಷ್ಟೊತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದಲ್ಲಿ ಯೋಗ ಅನ್ನೋಂಥದ್ದು ಹೇಗೆ ಉಗಮವಾಯಿತು, ಹಾಗೆಯೇ ಈ ಯೋಗಾಭ್ಯಾಸ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ನಾವು ಪಡಿಬೋದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಯಾವ್ಯಾವ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಜೂನ್ 21 ಯಾಕೆ ಈ ಯೋಗ ದಿನವನ್ನಾಗಿ ನಾವು ಆಯ್ಕೆ ಮಾಡಿಕೊಳ್ಳಾಯಿತು, ಅಂತಾರಾಷ್ಟ್ರೀಯ ಯೋಗ ದಿನದ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ವಿದೇಶಗಳಲ್ಲಿ ಯೋಗದ ಅಳವಡಿಕೆ, ಶಾಲಾ ಹಂತಗಳಲ್ಲಿ ಹಿರಿಯರಲ್ಲಿ ಈ ಯೋಗವನ್ನು ಮಾಡಿಸೋದ್ರಿಂದ ಅದೆಷ್ಟೆಲ್ಲ ಆರೋಗ್ಯಯುತ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನೊಳಗೊಂಡಂತೆ ಅರಿವು ಹಾಗೂ ಜಾಗೃತಿಯನ್ನು ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮಗೂ ಸಹ ಧನ್ಯವಾದಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತೇವೆ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಯೋಗದ ಉಗಮ ಹಾಗೂ ಯೋಗಾಭ್ಯಾಸದ ಮಹತ್ವನ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವೈದ್ಯರಾದಂಥ ಡಾಕ್ಟರ್ ವೈಷ್ಣವಿರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. गुरुर्देवो महेश्वरा, गुरुर्साक्षात् परब्रह्म, तस्मै